ಯಾರದಾರ ನೋಡ್ರಿ ಇಲ್ಲಿ ನಮ್ಮ ಜೊತೆ ಕನ್ನಡಿಗ. ಓಕೆ ಓಕೆ. ಸೊ ಶ್ರೀಮಾನ್ ಕೊಟ್ಟಾರ ಅಂತೇಳಿ ನಮ್ಮ ಜೊತೆ ಯಾರು ಬಂದಾರ ನೋಡ್ರಿ ತ್ರಿಪುರೇಶ್ವರ್ ಬಂದಾರ, ಇವ್ರು ಪ್ರಿಯಾಂಕ ಅವ್ರ ಅಂತೇಳಿ. ಸೊ ನಮ್ಮ ಜೊತೆ ಯಾರದಾರ ನೋಡ್ರಿ ಇವತ್ತು ಗುಲ್ಲು ಸರ್ ಅದಾರ. ನಮ್ಮ ಜೊತೆ ಯಾರದಾರ ನೋಡ್ರಿ ಇಲ್ಲಿ ಆದಿತ್ಯ ಅಂತೇಳಿ. ನಿಮ್ಮ ಐಶ್ವರ್ಯ 2017 ಇಂದ ಫಾಲೋ ಮಾಡ್ತಿದ್ದೆ. ಲೈಕ್ ಗೆಸ್ ಮಾಡ್ಬೋದು ಯಾರು ಅಂತೇಳಿ. ಅವರು ಡಿನೋಸ್ ವರ್ಲ್ಡ್ ಅಂತೇಳಿ ಇವ್ರದ್ದು ಬೈಕ್ ರಿವ್ಯೂ. ನಮಸ್ಕಾರ, ಹಲೋ ಅವ್ರು, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್ ಟುಡೇ. ಚಲೋ ಈಗ ಖುಷಿ ಆಗಿ ಆಗ್ತಾರೆ. ಇದು ಯಾವುದೋ ಒಂದು ಪಾರ್ಕಿಂಗ್ ಲಾಟಿಗೆ ಬಂದೀನಿ. ಎಲ್ಲಿ ಬಂದೇನಿ ಅಂತಂದ್ರೆ ಒಂದು ಇವೆಂಟ್ ಐತಿ. ಓಲಾದವ್ರದ್ದು ಒಂದು ಹೊಸ ಜನ್ರೇಷನ್ ಸ್ಕೂಟರ್ಸ್ ಲಾಂಚ್ ಮಾಡತ್ತಾರ. ಅದಕ್ಕೆ ಕರ್ದಾರ, ಇನ್ವೈಟ್ ಸಿಕ್ಕೈತಿ. ಅದಕ್ಕೆ ಬಂದೀನಿ. ನಾನು ಒಬ್ಬನೇ ಬಂದಿಲ್ಲ, ಇಲ್ಲ ಅಮಿತಣ್ಣನೂ ಅದಾನ. ಬಟ್ ಅಮಿತಣ್ಣ ಪಾರ್ಕ್ ಮಾಡತ್ತಾನ. ಅಮಿತಣ್ಣ ವರ್ಕ್ ಮಾಡ್ಕೊತ ಬರ್ತಾನೆ. ಈಗ ಇಲ್ಲಿಂದ ನಾವು ಮೇಲೆ ಹೋಗ್ಬೇಕು. ಆಲ್ರೆಡಿ ನಾವು ಹೇಳ್ಬೇಕಂದ್ರೆ 10:30 ಬರಬೇಕಿತ್ತು. ನಾವು 11 ಆಗೈತಿ. ಟ್ರಾಫಿಕ್ ಭಾಳ ಅಂದ್ರೆ ಭಾಳ ಇತ್ತು. ಅಲ್ಲಿದ್ದ ಮುಗೀತು. ಅಮಿತಣ್ಣ ಕಾಲ್ ತಗೋದಾನೆ ಇನ್ನೂ ತನಾನು. ನಾ ಇಲ್ಲೇ ಕುಂತು ಎಂಜಾಯ್ ಮಾಡತ್ತೀನಿ. ಆ್ಯಕ್ಚುಲಿ 3rd ಜನರೇಷನ್ ಅದು ಲಾಂಚ್ ಮಾಡಿದರೆ, ಪ್ರೈಸಸ್ ರಿವೀಲ್ ಮಾಡಿದರೆ, ಸ್ಪೆಸಿಫಿಕೇಷನ್ಸ್ ರಿವೀಲ್ ಮಾಡಿದರೆ, ಏನೇನು ಅಪ್ಗ್ರೇಡ್ ಮಾಡ್ಯಾರ, ಏನೇನು ಡಿಫ್ರೆನ್ಸ್ ಅದಾವೆ, ಏನೇನು ಥಿಂಗ್ಸ್ ಅದಾವೆ ಅಂತೇಳಿ ಎಲ್ಲನೂ ಪ್ರಾಪರ್ಲಿ ಮಾಡಿದ್ರು. ಈಗ ಯಾರ್ಯಾರು ಕ್ರಿಯೇಟರ್ಸ್ ಬಂದಾರ. ನಾನು ಲೇಟಾಗಿ ಬಂದಿದ್ದಕ್ಕೆ ಇಲ್ಲದೇನು ಹೊರಗೆ ಅಲ್ಲೆಲ್ಲರೂ ಕುಂದಿರ್ತಿದ್ದೆ ನಾನು. ನಮಸ್ಕಾರ. ಅವ ಕೆಲಸ ಮಾಡ್ಕೊತ ಬಂದಾನಿಲ್ಲಿ. ಏರಿಯಾ ಅಂತೂ ಚಲೋ ಐತಿ. ನಮಗೀಗ ಬೈಕಿಗೆ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಅಲ್ಲಿ ಮತ್ತೆ ಕಾಣ್ತದಲ್ಲ ತೋರಿಸೇನಂತ, ಅಲ್ಲಿ ಮತ್ತೆ ಹಿಂದೆ ರೆಡ್ ಕಾಣತೈತಿ. ದಟ್ ಈಸ್ ಕ್ರೇಜಿ. ಸೊ ಇಲ್ಲೇ ಬಂದಿದ್ದಲ್ಲ ಇವೆಂಟ್ ಒಳಗೆ ನಮ್ಮ ಜೊತೆ ಯಾರು ಬಂದಾರ ನೋಡ್ರಲ್ಲಿ, ತ್ರಿಪುರೇಶ್ವರ್ ಬಂದಾರ. ಇವ್ರು ಪ್ರಿಯಾಂಕ ಅವ್ರ ಅಂತೇಳಿ. ಸೊ ಇವ್ರನ್ನ ಟಿ ಶರ್ಟ್ ನೋಡಿದ್ರೆ ಬೈದೇವೆ H&M ಅಂತೇಳಿ ತಿಳ್ಕೊಂಡಿದ್ರು ಅಂತ. ನಿಮಗೇನು ಅನಿಸ್ತು? ಹುಬ್ಬಳ್ಳಿ ಯಾವ ಕೇಳಿದ್ರಿ? ಇಲ್ಲ ನೀ H&M ಮನೆ ಅಲ್ಲ 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 ಅಲ್ಲ. ಹಾಯ್, ಈಗ ನಂಗೆ ಯಾರು ಸಿಕ್ಕಾರ ಅಂತಂದ್ರೆ, ನಾ 2017 ಇಂದ ಫಾಲೋ ಮಾಡ್ತಿದ್ದೆ. ಲೈಕ್ ಗೆಸ್ ಮಾಡ್ಬೋದು ಯಾರು ಅಂತೇಳಿ. ಅವರು ಡಿನೋಸ್ ವರ್ಲ್ಡ್ ಅಂತೇಳಿ ಇವ್ರದ್ದು ಬೈಕ್ ರಿವ್ಯೂಸ್. ಲೈಕ್ I used to see your videos like very strong. Thank you so much. When I was in engineering. It means a lot, man. Thanks for all the love and support, and wishing the brother all the best. We are here at the sensational launch. 320 kilometers range, more than a car, man. That's unheard of. So that's the way to go. They've been setting new standards, raising the bar. Proud to be an Indian motorhead. Yes. Thank you so much. Okay. Finally ಒಂದು ರೀಲ್ ಶೂಟ್ ಮಾಡಿದೆ. ತಗೊಳ್ಬಿಡೋಣ ಅಂತಿದ್ದಾನೆ. ಓಲಾದವ್ರು ಕರೆದಿದ್ರೆ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ. ಅಮಿತಣ್ಣ ಏನು ಕೆಲಸ ಮಾಡತ್ತಾನ. ಆಗಳ ಅಮಿತಣ್ಣ ಊಟ ಮಾಡಲಿಲ್ಲ. ನಾನು ಏನು ತಿಂದಿಲ್ಲ, ಸಲಾಡ್ ಮತ್ತು ಪನ್ನೀರ್ ರಸ ತಿಂದಿದ್ದೆ. ಈಗ ಹಸುವಾಗತೈತಿ, ಇಂಟ್ರ ತಿಂದು ಹೋಗೋಣ ಅಂತ. ಫಸ್ಟ್ ನಾನು ಅಪಾಯಿಂಟ್ಮೆಂಟ್ ಐತಿ. ಫಸ್ಟ್ ಹೋಗಿ ನಾನು ಬಿಯರ್ಡ್ ಕಟಿಂಗ್ ಮಾಡಿಸ್ಕೊಳ್ಳೋಣ ಅಂತ. ಒಂದು ಓಲಾದ ಆಫೀಸಿಂದ ಟೂರ್ ಕೊಟ್ಬಿಡ್ತೀನಿ. ಅನ್ನ ಹೊತ್ತಂದ್ರೆ ಅನ್ನ ಹೊತ್ತು ದೊಡ್ಡದೈತಿ. ತೋರಿಸ್ತೀನಿ ಬರ್ರಿಲ್ಲಿ. ಹಿಂಗೆಲ್ಲ ಇಲ್ಲೇ ಹಿಂದಿಂದೆಲ್ಲ ಕಾಣತ್ತಲ್ಲ, ಎಲ್ಲ ಸ್ಕ್ರೀನ್. ಇಲ್ಲೇ ಓಲಾದ ಓನರ್ ಭಾವೇಶ್ ಅಗರ್ವಾಲ್ ಕೂತು ಮಾತಾಡಿದ್ದೆ. ಆ್ಯಂಡ್ ಇಲ್ಲಿ ಮ್ಯಾಗ ಕ್ಯಾಂಟೀನ್ ಐತಿ. ಫುಲ್ ನೋಡ್ಬೋದು ಸೆಕ್ಸಿ ಕಾಣತೈತಿ. ಆ್ಯಂಡ್ ಇಲ್ಲಿ ಬ್ರ್ಯಾಂಡಿಂಗ್ ಕೊಟ್ಟಾರ. ಈ ರೀತಿ ಇತ್ತು. ಇಲ್ಲೆಲ್ಲರೂ ಎಷ್ಟೊಂದು ಜನ ಕ್ರಿಯೇಟರ್ಸ್ ಕೂತಿದ್ರು. ನಾನು ಲೇಟಾಗಿ ಬಂದಿದ್ದಕ್ಕೆ ನಾನು ಅಲ್ಲಿ ಕುಂದ್ರಕ್ಕಾಗಿದ್ದಿಲ್ಲ. ನಾನು ಇಲ್ಲಿ ಕುಂತಿದ್ದೆ. ಆ್ಯಂಡ್ ಇಲ್ಲಿ ನಮ್ಮ ಕಡೆ ಇಲ್ಲಿ ಬೈಕ್ ಐತಿ. ಇಲ್ಲೆಲ್ಲ ನೋಡ್ಬೋದು. ಇದಕ್ಕೆ ಈ ಬೈಕ್ ಮ್ಯಾಗೆಲ್ಲ ಸಿಗ್ನೇಚರ್ ಎಲ್ಲ ಹೊಡೆದಾರ. ಸಿಯರ್. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಇದು ಓಲಾದ ಆಫೀಸ್ ಐತಲ್ಲ. ಸೊ ಅದು ಆಫೀಸ್ ಎಂಪ್ಲಾಯೀಸ್ ಎಲ್ಲನೂ ಬಂದು ನಮಗೆ ಇದು ಮಾಡಾಕ್ಬಿಟ್ಟಿದ್ರೆ. ಇಲ್ಲಿ ಮ್ಯಾಗ ಒಂದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡತ್ತಾರ ಜನರೇಷನ್ 3 ಅಂತೇಳಿ. ಓಲಾ S1 Pro Plus ಅಂತೇಳಿ. ದಿಸ್ ಇಸ್ ಟಾಪ್ ಆಫ್ ದ ಲೈನ್. 320 ಕಿಲೋಮೀಟರ್ ರೇಂಜ್ ಕೊಡೋದೈತಿ. ಮೆಸ್ತಾರನ ನಂದು KTM ಅಡ್ವೆಂಚರ್ 320 ಕೊಡ್ತೈತಿ. ಇಲ್ಲಿ ಗೊತ್ತಿಲ್ಲ, 270 ಕೊಡ್ತೈತಿ ಫುಲ್ ಟ್ಯಾಂಕ್ ಮ್ಯಾಗ ಅಂತ ಅನಿಸ್ತೈತೆ ನನಗೆ. 27-25 ಮೈಲೇಜ್ ಒಳಗೆ. ದಿಸ್ ಇಸ್ 320 ಕೊಡ್ತೈತೆ ಅಂತ. ಪ್ರಾಕ್ಟಿಕಲಿ ಹೆಂಗೆ ಹೋಗ್ತೈತಿ ಗೊತ್ತಿಲ್ಲ ನನಗೆ. ಅದು ಎಲ್ಲರೂ ಮಕ ಮಾಡ್ತಾರೆ, ಇಂಥ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಏನು ಮಾಡತ್ತೆ ಅಂತೇಳಿ. 320 ರೇಂಜ್ ಆತಪ್ಪ. ಟಾಪ್ ಸ್ಪೀಡ್ 140 ಅಂತ ಮಸ್ಕಿರಿ. ಹೌ ಇಸ್ ದಟ್ ಇವನ್ ಪಾಸಿಬಲ್? ಓಲಾದವರು ಒಂದು ಓನ್ ಸೆಲ್ ಡೆವಲಪ್ ಮಾಡ್ಯಾರ ಅವ್ರು, ಭಾರತ್ ಸೆಲ್ ಅಂತೇಳಿ. ಅದು ಬ್ಯಾಕ್ಡ್ ಬೈ ಗೌರ್ಮೆಂಟೂ ಐತಿ. ಆ್ಯಂಡ್ ದಟ್ ಈಸ್ ಮೋಸ್ಟ್ ಎಫಿಷಿಯಂಟ್ ಇನ್ ಹೌಸ್ ಡೆವಲಪ್ ಮಾಡ್ಯಾರ ಇವರು ಸೆಲ್. ಅದಕ್ಕೆ ಭಾರತ್ ಸೆಲ್ ಅಂತ ಕರೀತಾರೆ ಇವರು. ಆ ಸೆಲ್ಲಿಂದನ ಇದು 320 ಕಿಲೋಮೀಟರ್ ರೇಂಜ್ ಮತ್ತು ಟಾಪ್ ಸ್ಪೀಡ್ 140 km/h ಐತಲ್ಲ, ಅದನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಆಗೈತಿ. ಸೊ ಇವ್ರ ಕಡೆ ಅದು ಪೇಟೆಂಟ್ನೂ ಐತಿ. ಆ್ಯಂಡ್ ಬ್ರೇಕ್ ಬೈ ವೈರ್ ಐತಿ. ಯಾವಾಗಲೂ ನಂದೇನೈತೆ ಅಡ್ವೆಂಚರ್ ಏನಿದೆ, ರೈಡ್ ಬೈ ವೈರ್ ಐತಿ. ಅಂದರೆ ಎಕ್ಸಲರೇಷನ್ ಕೇಬಲ್ ಇಲ್ಲ, ಜಸ್ಟ್ ಸೆನ್ಸರ್ ಐತಲ್ಲ. ಎಕ್ಸಲರೇಷನ್ ಕೊಟ್ಟಾಗ ನಿಮ್ಗೆ ಸಿಗ್ನಲ್ ಹೋಗ್ತೈತಿ. ಒಳಗೆ EC ಒಳಗೆ ನಿಮ್ಗೆ ಪವರ್ ಕೊಡ್ತೈತಿ, ಮುಂದೆ ಹೋಗ್ತೈತಿ ಗಾಡಿ. ಸೊ ಬ್ರೇಕ್ ಹೆಂಗಿತ್ತು ಅಂತಂದ್ರೆ, ಬ್ರೇಕಿಗೆ ಮೆಕ್ಯಾನಿಕಲ್ ಕೇಬಲ್ ಇರ್ತಿತ್ತು, ಬ್ರೇಕ್ ಕೇಬಲ್ ಇರ್ತಿತ್ತು. ಸೊ ಈಗ ಅದನ್ನು ಬ್ರೇಕ್ ಕೇಬಲ್ ತೆಗೆದುಬಿಟ್ರ. ಸೊ ಈಗ ಸೆನ್ಸರ್ ಇಟ್ಬಿಟ್ರಲ್ಲ ನೀವು. ಸೊ ನೀವು ಬ್ರೇಕ್ ಅಪ್ಲೈ ಮಾಡ್ತಿದ್ದಂಗೆ ಸೆನ್ಸರಿಗೆ ಒಂದು ಅಲ್ಲಿ ಸಿಗ್ನಲ್ ಕಳಿಸ್ತೈತಿ, ಪಟ್ನ ಬ್ರೇಕ್ ಹತ್ಬಿಡ್ತೈತಿ.
ಇದು ಹೆಂಗೆ ರಿಯಲ್ ವರ್ಲ್ಡ್ ಒಳಗೆ ಗೊತ್ತೈತಿ ಗೊತ್ತಿಲ್ಲ. ಆ್ಯಂಡ್ ಓಲಾದವ್ರು ಹೆಂಗೆ ಕ್ಲೇಮ್ ಮಾಡ್ತಾರೆ ಅಂದರೆ 320 ರೇಂಜ್ ಏನೈತಲ್ಲ ದಟ್ ಈಸ್ ಫ್ರಮ್ ರಿಯಲ್ ವರ್ಲ್ಡ್ ಯೂಸೇಜ್. ಸೊ ಎಷ್ಟು ರಿಯಲ್ ವರ್ಲ್ಡ್ ಯೂಸೇಜ್ ಐತೆ ಅಂತ ಗೊತ್ತಿಲ್ಲ. ಇಲ್ಲಿ ಹಂಗೆ ನಮ್ಮ ಹಂಗನ ಇವರು ವಿಡಿಯೋ ಮಾಡತ್ತಾರೆ, ಭಾಳ ಜನ ಹೆಲ್ಪ್ ಮಾಡತ್ತಾರ, ಅದು ಇದ್ದಿದ್ದೇ ಇರ್ತೈತಿ. ಸೊ ಇಲ್ಲೊಬ್ರು ಇದ್ರೆ ಹುಬ್ಳಿಯವ್ರು ಅಂತವ್ರು, ಅವ್ರಲ್ಲಿಂದನೇ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತಿ. ಮುಗಿತಣ್ಣ ಮುಗೀತು, ಸುಸ್ತಾಗೈತಿ, ಸುಸ್ತೇನಿಲ್ಲ, ಊಟ ಮಾಡೋದು ಹೋಗಿ ನಡಿ ಈಗ. ಹೋಗಿ ಊಟ ಮಾಡೋಣ ಅಂತ ಫಸ್ಟ್ ಹಿಂಗೆ ಓಲಾದ ಆಫೀಸ್ ಟೂರ್ ಕೊಟ್ಟೆ ಎಲ್ಲಾನು. ಒಂದು ರೀಲ್ ಶೂಟ್ ಮಾಡಕ್ಕೆ ಗುದ್ದಾಡಿಟ್ಟಿವಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ತುಂಬಿದ್ರೆ ನಾವು ಫೋನ್ ತೊಗೊಂಡು ಹೋಗೋಣ ಅಂತ ಈಗ ಹೋಗೋಣ. ಹಿಂಗೆ ಹೋಗೋಣಲ್ಲ, ಹಿಂಗೆ ಬರೋಂಗಿಲ್ಲ. ಎಸ್, ಸೊ ನಮ್ಮ ಜೊತೆ ಇಲ್ಲಿ ಯಾರು ಬಂದಾರ ನೋಡ್ರಿ ಇಲ್ಲಿ. ಆಕಾಶ್ ನಿಮ್ಮ ಫೋಟೋಗ್ರಾಫರ್ ಬಂದಾನ, ಆಫ್ಟರ್ ಏಜಸ್ ಆಗಿಂದ ಬಂದಾನ. ಲಾಸ್ಟ್ ಟೈಮ್ ನಾವು ಯಾವುದೋ ಒಂದು ಇವಿದ್ ಶೂಟ್ ಮಾಡಿದ್ವಿ ಹುಬ್ಳಿದಾಗ, ಅದಾಗಿಂದ ಇಲ್ಲ ಮಾಡೇ ಭಾಳ ಬೆಟ್ ಆಗೇವಿ. ಬಟ್ ಕ್ಯಾಮ್ರಾ ಮುಂದೆ ಈ ರೀತಿ ಐತಿ. ಇವತ್ತು ನಾವು ಓಲಾದ ರೋಡ್ಸ್ಟರ್ ಎಕ್ಸ್ ಲಾಂಚಿಗೆ ಬಂದೇವಿ. ಇಲ್ಲಿ ಇನ್ನೂ ನೋಡಿಲ್ಲ, ಗಾಡಿ ನೋಡಿಲ್ಲ ನಾವು ಆ್ಯಕ್ಚುಲಿ. ಈಗ ಜಸ್ಟ್ ಲಾಂಚ್ ಇವೆಂಟ್ ಮುಗೀತೆ. ಸೊ ಕೆಳಗೆ ಹೋಗಿ ಗಾಡಿ ನೋಡ್ಬೇಕು. ಈಗ ಗಾಡಿ ನೋಡಿ ಏನೇನೈತೆ ಅಂತಂದು ಹೇಳಿದೆ ನಿಮಗೆ. ಎಸ್. ಆಮೇಲೆ ಭಾಳ ಜನ ಬಂದಾರ ಇಲ್ಲೇ. ಶ್ರೀಮಂತ್ ಕೊಟ್ಟವ್ರು ಬಂದಾನ, ಬುಲ್ಲು ಬೇಕರ್ ಬಂದಾರ. ನಾವು ಭೇಟಿ ಮಾಡಿಸ್ತೇನೆ ಅಂತ, ಆದ್ರೆ ಇಫ್ ದೇ ಆರ್ ಕಂಫರ್ಟೇಬಲ್ ಇನ್ ಫ್ರಂಟ್ ಆಫ್ ಲೈಕ್ ಹಂಗೆ ಮತ್ತೆ ಯಾರು ಬಂದಾರ ಅಂದ್ರೆ ತೋರಿಸ್ತೇನೆ ಅಂತ. ಲಾಸ್ಟ್ ಟೈಮ್ ಲಾಂಚಿಗೆ ಏನು ಬಂದಿಲ್ಲ, ಅದಾಗಿಂದ ಒಂದು 3-4 ಡೇಸ್ ಆಗಿಂದ ಈಗ ಮತ್ತೆ ವಾಪಸ್ ಬಂದಂಗೆ ರೋಡ್ಸ್ಟರ್ ಎಕ್ಸಿನ್ ಲಾಂಚಿಗೆ. ಎರಡು ಕಂಬೈಂಡ್ ಆಗಿ ಬ್ಲಾಗ್ ಬರ್ತಾವೆ. ಕೆಳಗೆ ಹೋಗಿ ಗಾಡಿ ನೋಡ್ಬೋದು. ಎಸ್, ಇದೇ ನೋಡಾತಿರಲ್ಲ, ಇದು ಓಲಾ ರೋಡ್ಸ್ಟರ್ ಎಕ್ಸ್ ಪ್ಲಸ್ ಅಂತೇಳಿ 501 ಕಿಲೋಮೀಟರ್ ರೇಂಜ್ ಕೊಡ್ತೈತೆ ಅಂತ ವಿತ್ ಸಿಂಗಲ್ ಚಾರ್ಜ್. ಆ್ಯಂಡ್ 9.1 ಕಿಲೋಮೀಟರ್ ಬ್ಯಾಟ್ರಿ ಸಿಗ್ತೈತಿ. 125 ಕಿಲೋಮೀಟರ್ ಟಾಪ್ ಸ್ಪೀಡ್. ಇಲ್ಲಿ ಆಕಾಶ ಹಂಗೆ ಅದಾನ, ನಾವು ಹಂಗೆ ಮಾಡತ್ತೀವಿ. ಇನ್ಸ್ಟಾಗ್ರಾಮಿಗೆ ರೀಲ್ ಮಾಡತ್ತೀವಿ. ಭಾಳ ಜನ ಬಂದಾರ. ಜೋಯಬಣ್ಣನು ಬಂದ, ಎಷ್ಟೊತ್ತು ನಾವು ಜೊತೆ ಮಾತಾಡಿದ್ವಿ. ಯಾಕೆ ಬೈಕ್ ಗಾಡಿ ಚಲೋ ಕಾಣೋದು. ಅಂದ್ರೆ ಯೂಶ್ವಲಿ ಇದು ನಂಗೆ ಅನ್ಸ್ಮಟ್ಟಿಗೆ ದೇ ಆರ್ ಟಾರ್ಗೆಟಿಂಗ್ ಕಮ್ಯೂಟರ್ಸ್ ಅಂದ್ರೆ ಡೈಲಿ ಯೂಸೇಜಿಗೆ ಟಾರ್ಗೆಟ್ ಮಾಡತ್ತಾರ. ಬಟ್ ಅವ್ರು ಏನು ಕೋಟ್ ಮಾಡತ್ತಾರಲ್ಲ ಅದು ನಂಗೆ ಪ್ರಾಕ್ಟಿಕಲಿ ಎಷ್ಟು ಬರ್ತೈತೆ ಅಂತ ನೋಡೋಣ. ದೇ ಹ್ಯಾವ್ ಕೋಟೆಡ್ ಅ ಲಾಟ್. ಅದು ಏನೇನೈತೆ 501 ಅಂತ ಟಾಪ್ ಸ್ಪೀಡ್ 125 ನೋಡ್ಬೋದು. ಒಂದು ರೀತಿ ಸೈಬರ್ ಟ್ರಕ್. ಸೈಬರ್ ಟ್ರಕ್, ಟೆಸ್ಲಾ ಸೈಬರ್ ಟ್ರಕ್ ಇದ್ದಂಗೆ ಐತೆ ಅಂತ ಐತೆ. ಭಾಳಷ್ಟು ಮಂದಿ ಬಂದಾರ. ಬಟ್ ನಂಗೆ ಯಾರು ಕನ್ನಡದವ್ರು ಕಾಣಿಸೋದಿಲ್ಲ. ನಾವು ಒಬ್ಬರೇ ಅದೇವಿ ಇಲ್ಲಿ. ಭಾಳ ಜನ ಲಿಸ್ಟ್ ಒಳಗಿದ್ರೆ ಲಾಸ್ಟ್ ಟೈಮ್ ಸಿಕ್ಕಿದ್ರು ನಮ್ಮ ಕನ್ನಡದವ್ರು. ಈಗ ಯಾರು ಸಿಕ್ಕರೆ ನಾವು ಅವ್ರ ಮುಂದೆ ತೋರಿಸ್ತೇನಂತ. ಸಿಕ್ಕರೆ ತೋರಿಸ್ತೇನೆ. ಹುಡುಗರೇ ನೋಡ್ರಿ, ಅನ್ನ ಊಟ ಐತಿ. ಏನು ಹಾಕೋಬೇಕು ಏನು ಬಿಡ್ಬೇಕು ಗೊತ್ತಾಗವಲ್ದು. ಕ್ರೇಜಿ ಊಟ. ಸ್ನೇಕ್ಸ್ ಹಿಡ್ಕೋರಿ, ಡೆಸರ್ಟ್ಸ್ ಹಿಡ್ಕೋರಿ. ನೋಡ್ರಿ ನೋನ ರಸಮಲೈ ಐತಿ. ಆಮೇಲೆ ಗುಲಾಬ್ ಜಾಮೂನ್ ಬಿಸಿ ಅದಾವೆ. ಭಾಳ ದೊಡ್ಡ ಜಾಮೂನ್. ಪರೋಟ, ಹಮಸ್ ಪೀಠಾ ಬ್ರೆಡ್ ಅಂತ, ಪನೀರ್ ಕಡಾಯಿ, ಆಲೂ ಪನೀರ್ ಹರಿಯಾಲಿ, ದಹಿ ವಡ ಸಮೇತ ಐತಿ. ಬೇಕು ಇಷ್ಟೆಲ್ಲ ಅದಾವ ಐಟಮ್ಸ್. ಕ್ಯಾಮ್ರಾ ಐತಿ. ಎಷ್ಟೊಂದು ಜನ ಊಟ ಮಾಡತ್ತಾರ. ಹಿಂದೆ ಕನ್ನಡದವ್ರು ಯಾರು ಕಾಣಲಿಲ್ಲ. ನಿನಗೆ ಯಾರು ಕಾಣಲಿಲ್ಲ. ಇವ ಒಬ್ಬನ ಅಣ್ಣ ಜೋಬಣ್ಣ ಒಬ್ಬ ಬಂದಾನ. ಬುಲ್ಲು ಬೈಕರ್ ಬಂದಾರ. ಭಾಳ ಹಂಬಲ್ ಅದಂತ ಮನುಷ್ಯ, ಬಾಂಬ್ ಮನುಷ್ಯ. ಶ್ರೀಮಂತ ಅದ್ರಲ್ಲಿ ಸ್ಟಾರ್ಟಿಂಗ್ ಸಿಕ್ತಲ್ಲ ಈಗ ಅಷ್ಟೇ ಜಸ್ಟ್ ಒಂದು ಅರ್ಧ ಪೀಸ್ ಜಾಮೂನ್ ತಿಂದಾನೆ. ಇದು ಏನಂತಾರೋ ನೀವು ವಾಲ್ಕೆನೋ ಎರಪ್ಷನ್ ಅಂತಲ್ಲ, ಶುಗರ್ ಸ್ಪೈಕ್ ಹಟ್ ಅಂತೇಳಿ. ಬಟ್ ಅನ್ನ ಹೋಗ್ತೈತಿ. ಜಾಮೂನ್ ನೋಡ್ರಲ್ಲ ಹೆಂಗೈತಿ ಕಾಣಕ್ಕೆ. ತುಪ್ಪದ್ಲೇ ಮಾಡ್ಯಾರ. ಫುಲ್ ಬಿಸಿ ಬೆಚ್ಚಗೈತಿ. ಏನು ಮಾಡ ಫುಡ್ ಲಾಗ್ ಚಲೋ ಆಗ್ತಿಲ್ಲ. ಅವನು ಆಟೋಮೆಟಿವ್ ಇದಕ್ಕೆ ಬಂದೆ ಲಾಂಚಿಗೆ. ಫುಡ್ ಲಾಗ್ ಮಾಡ್ದಂಗೆ ಆಗ್ತದೆ. ಐಟಮ್ ಭಾಳ ಅದಾವ ಆ್ಯಕ್ಚುಲಿ. ಬೈಕ್ ತೋರ್ಸಕ್ಕೆ ಅನ್ನ ಊತ್ತಂದ್ರೆ ಅನ್ನ ಊತ ಊಟ ಆತ. ಇನ್ನೇನು ಗಾದಿ ಕೊಟ್ಬಿಟ್ರೆ ಮಕೊಂಬಿಡ್ತೀವಿ. ಪರಿ ಊಟ ಆಗೈತಿ ಈಗ. ಬಟ್ ಈಗ ಹೆಂಗಾರ ಮಾಡಿ ಇಲ್ಲಿ ಒಂದು ವಿಡಿಯೋ ಮಾಡೋಣಂತೆ. ಸ್ಕ್ರಿಪ್ಟ್ ಬರ್ದಂಗೆ ಪಟ್ ಈಗ ಒಂದು ಸ್ವಲ್ಪ ಟೈಮ್ ಸಿಕ್ತಂದ್ರೆ ಮಾಡ್ಬೋದಲ್ಲ. ಏನಾಗೈತೆ ಅಂದ್ರೆ ಎಲ್ಲ ಬರೀ ನಾರ್ತ್ ಇಂಡಿಯನ್ ಕಂಟೆಂಟ್ ಕ್ರಿಯೇಟರ್ಸ್ ಬಂದ್ಬಿಟ್ಟಾರೆ. ಸೊ ಅವ್ರಿಗೆಲ್ಲ ಫ್ಲೈಟ್ಸ್ ಏನೋ ಬುಕ್ ಮಾಡ್ಯಾರಂತೆ. ಸೊ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡತ್ತಾರ. ಬಟ್ ಅವ್ರು ಆಕೆ ಹೇಳಿಲ್ಲ, ಆಕೆ ಯಾರು ಮೋಸ್ಟ್ಲಿ ಅಲ್ಲಿ ಆರ್ಗನೈಸರ್ ಮರೀಶಾ, ಆಕೆನೋ ನಮಗೆ ಸ್ಕ್ವೀಸ್ ಇನ್ ಮಾಡ್ತಾಳಂತೆ. ಸ್ವಲ್ಪ ನಮಗೆ ಅಡ್ಜಸ್ಟ್ ಮಾಡಿ ವರ್ಕ್ ಟೈಮ್ ಕೊಡ್ತೀನಿ ಅಂತಂದಾಳ. ಹೋಗೊಂಬರ್ರಿ. ಸ್ವಲ್ಪ ನರ್ವಸ್ ಆಗತ್ತೇನೆ ನಾನು. ಯಾರದಾರ ನೋಡ್ರಿ ಇಲ್ಲಿ ನಮ್ಮ ಜೊತೆ. ಕನ್ನಡಿಗ. ಓಕೆ ಓಕೆ. ಸೊ ಶ್ರೀಮಂತ್ ಕೊಟ್ಟಾರ ಅಂತೇಳಿ. ಯು ವಾಂಟ್ ಟು ಟೆಲ್ ಸಮಥಿಂಗ್ ಆಫ್ Karnataka? Like I think I know one word. What? I used to, when I came here for the first time, when I did my meetup, which is, see, I consider Bangalore to be my second home. Okay. Because I have a lot of following here, like very dear and loyal following. So when I first came, I gave my intro here, which is a lot of people know that. What's up guys? Kaise ho? Ella unnaru. Uske baad
there's something called Ingidira. ಹೆಂಗಿದ್ದೀರಾ I remember. And you crossed my hometown, Bagalkot, to you were going when I go to Goa. Goa, yeah. Right, yeah. How you felt you tried any Karnataka cuisine food? Karnataka cuisine? I think all the Udupi, it's like similar, Coastal right? one. Udupi flavor is No, similar. we have different flavors. North Karnataka is different. That's the beauty South- about India, right? You have so much. And- Every 100 kilometers, everything changes. Yes. And you look so fit. Yeah, thank you. So fit. I hope it's looking nice because Yeah. a lot of people meeting me, they're saying the same thing. Please make me look a little chunkier there. ಸೊ ನಮ್ಮ ಜೊತೆ ಯಾರು ಅದಾರ ನೋಡ್ರಿ ಇವತ್ತು ಬುಲ್ಲು ಸರ್ ಅದಾರ. ನಾ ಎಕ್ಸ್ಪಲ್ಸ್ ತೊಗೊಳಕ್ಕೆ ರೀಸನ್ ಅಂದರೆ ಇವ್ರದ್ದು ವಿಡಿಯೋಸ್ ನೋಡಿ ನಾ ಎಕ್ಸ್ಪಲ್ಸ್ ತೊಗೊಂಡಿದ್ದೆ. Yes, sir. Thank you. ನಿಮ್ಮ ಕನ್ನಡ ಬರುತ್ತೆ? Sir, I can understand, but one good thing is that I have appointed a teacher for Kannada so that I can learn. So maybe another 1 month or 2 months I shall speak in Kannada. Yes, but now I can understand what. Yeah, you can understand. Yes. No. So that is I what think like, you said you said that after seeing him only I have bought the Express Express. counter. Yes. And I saw like the Upper Mustang, Nepal rides and everything like crazy. You are actually crazy rider. Thank you, sir. Thank you so much. I feel really nice that you are vlogging in Kannada. I really love people who create vlogs in regional language, because you should always be proud of your language, and you should always create content in that language so that people around your circle and people in your state can understand. Connect. Yes, connect. Exactly. So thank you so much, sir. I wish that you get. You can call me Akash. Okay, Akash. So I wish that you get a lot of subscribers, and you. people Thank you so much. whoever is watching this video, please do subscribe, because content creators actually spend a lot of time, energy and money and effort in creating content. So you should subscribe so that you can inspire them to create more content. Yes. Thank you so much. Thank you. ತಗೊಳ್ಳಲ್ಲ ನಮ್ಮ ಜೊತೆ ಯಾರಾದ್ರೂ ನೋಡ್ರಿ ಇಲ್ಲಿ ಆದಿತ್ಯ ಅಂತೇಳಿ ನಿಮ್ಮ ಐಶ್ವರ್ಯ ಅಂತೇಳಿ. ಸೊ ಇವ್ರದ್ದು ಆನ್ ದ ಗೋ ರಿವ್ಯೂಸ್ ಅಂತ ಐತಿ. ಸೊ ಇವ್ರು ಇಂಗ್ಲೀಷ್ ಒಳಗೆ ಕಂಟೆಂಟ್ ಮಾಡ್ತಾರೆ. ಬೈ ದ ವೇ ಎಲ್ಲಿಂದ ಗೆಸ್ ಮಾಡ್ರಿ ಇವರು? ಬೆಳಗಾವಿಯಿಂದ ಅದಾರ ಇವ್ರು ಆ್ಯಕ್ಚುಲಿ. ಸೊ ಇಲ್ಲಿ ನಮ್ಗೆ ಹೆಂಗೂ ಅಕಸ್ಮಾತಾಗಿ ಸಿಕ್ಕರೆ ಇವ್ರ ಜೊತೆ ಅಲೈನ್ ಆಗಿ ನಾವು ಕಂಟೆಂಟ್ ಶೂಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಆ್ಯಕ್ಚುಲಿ ಮಾತಾಡಿ ಭಾಳ ಕನ್ವರ್ಸೇಷನ್ಸ್ ಆದ್ವು, ಭಾಳ ಅಂದ್ರೆ ಭಾಳ ಚಲೋ. ಬಾರೋ ಈ ಕಡೆ ಆಕಾಶ ಅದಾನಿಲ್ಲ ನಮ್ಮ ಜೊತೆ ಆ್ಯಕ್ಚುಲಿ. ನಂದು ಫುಡ್ ಪೇಜ್ ಅದ 4 Kid Right ಅಂತ, ಅದಕ್ಕೂ ಫಾಲೋ ಮಾಡಿ. ಆನ್ ದ ಗೋ ರಿವ್ಯೂಸ್ ಅಂತ ಐತಿ. ಇನ್ನೊಂದು 4 Kid Right. 4 Kid Right. ಓಕೆ. ಥ್ಯಾಂಕ್ ಯು ಸೊ ಮಚ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಾವು ಇಲ್ಲಿ ಆಕಾಶಂದ A74 ಮತ್ತು 20mm 1.8 ಫಿಕ್ಸ್ಡ್ ಅಪರ್ಚರ್ ಲೆನ್ಸ್ ಒಳಗೆ ನಾವು ಶೂಟ್ ಮಾಡತ್ತೀವಿ. ಹೆಂಗೆ ಕಾಣತ್ತೆ ನೋಡ್ರಲ್ಲ, ಗಿಚ್ ಕಾಣತ್ತೀವಿ. ಈ ಮುಕ್ಕಳರೆ ಜನ ಬಂದು ನಮಗೆ ವಿಡಿಯೋ ಮಾಡಕ್ಕೆ ಬಿಡತ್ತಿಲ್ಲ. ಬೈಕಿಗೆ ಹಿಂಗೆ ಮುಕ್ಕರ ಇರ್ಬಿ ಮುಕ್ಕರ ಆಕಾಶ್ ಫ್ರಸ್ಟ್ರೇಟ್ ಆಗದ್ಬಿಟ್ಟಾನ ಗೈಸ್, ಯಾಕಂದ್ರೆ ನಮ್ಗೆ ಬಿಡವಲ್ರ ಅವ್ರು. ಇಲ್ಲಿ ನೋಡ್ರಿ ಬೈಕ್ ಹೆಂಗೈತೆ. ಖುಷಿ ಆಗಿರಿ, ಖುಷಿ ಆಗಿರಿ, ನಗ್ನಗ್ತಾ ಇರಿ. ನಗ್ನಗ್ತಾ ಇರಿ. I hope you're not scolding me. No, it is like I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate.